Do you know what is the name of this compound or this one or any of these things? Well, if you don't know the answer, it's okay. In this video, we are going to discuss everything related to IUPAC nomenclature, and by the end of this video, you should be able to answer these questions as well. So video na kone tanka nodi, and without any delay, let's get started. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ನೇಮ್ ಮಾಡಲಿಕ್ಕೆ ನಮ್ಮ ಕಡೆ ಎರಡು ಸಿಸ್ಟಮ್ ಇದೆ. ಒನ್ ಈಸ್ ಟ್ರೈವಿಯಲ್ ಸಿಸ್ಟಮ್, ಅನದರ್ ಒನ್ ಈಸ್ IUPAC ಸಿಸ್ಟಮ್. Okay, now IUPAC system is very widely used and it is a universal rule for naming organic compounds. So we will discuss IUPAC system in the detail. IUPAC system olagade you should remember there are 5 components of IUPAC nomenclature like root word and primary suffix and secondary suffix. Apart from this, we have two more. One is primary prefix and secondary prefix. Observe ಮಾಡಿದ್ರಾ, ನಾನು ಯಾವ್ದು ಫಸ್ಟ್ ಬರೆದೆ? ರೂಟ್ ವರ್ಡನ್ನು ಫಸ್ಟ್ ಬರೆದೆ. ಆಫ್ಟರ್ ದ್ಯಾಟ್ ಐ ರೋಟ್ ಪ್ರೈಮರಿ ಸಫಿಕ್ಸ್. ಆಫ್ಟರ್ ದ್ಯಾಟ್ ಸೆಕೆಂಡರಿ ಸಫಿಕ್ಸ್ ಫಾಲೋಡ್ ಬೈ ಪ್ರೈಮರಿ ಪ್ರಿಫಿಕ್ಸ್ ಆ್ಯಂಡ್ ಸೆಕೆಂಡರಿ ಪ್ರಿಫಿಕ್ಸ್. ಅಂದರೆ IUPAC ನೇಮ್ ಒಳಗಡೆ ಯಾವುದೇ ಕಂಪೌಂಡ್ IUPAC ನೇಮ್ ಕೊಟ್ಟರು ಅಂತಂದರೆ ದೇ ಕಂಟೇನ್ಸ್ ದೀಸ್ ಎಲಿಮೆಂಟ್ಸ್. ಇದು ಎಲಿಮೆಂಟ್ಸ್ ಇರುತ್ತೆ. ಅದರೊಳಗಡೆ ಯು ಶುಡ್ ಆಲ್ವೇಸ್ ರೈಟ್ ರೂಟ್ ವರ್ಡ್ ಫಾಲೋಡ್ ಬೈ ಪ್ರೈಮರಿ ಸಫಿಕ್ಸ್, ದೆನ್ ಸೆಕೆಂಡರಿ ಸಫಿಕ್ಸ್. ಪ್ರಿಫಿಕ್ಸ್ ಏನಾದ್ರು ಬಂತು ಅಂತಂದರೆ ರೂಟ್ ವರ್ಡ್ಗಿಂತ ಹಿಂದೆನೇ ಇರಬೇಕು. ನನಗಿದು ಮರ್ತೋಯ್ತು ಅಂತ ಬರೆದಿದ್ದಲ್ಲ, ಫಸ್ಟಿಗೆ ರೂಟ್ ವರ್ಡ್ ಬರೆದು ಅದ್ರ ಮುಂದೆ ಬರೆದು ಉಳಿದಿದ್ದನ್ನು ಪ್ರಿಫಿಕ್ಸನ್ನು ಹಿಂದ್ಗಡೆನೇ ಬರೀಬೇಕಾಗುತ್ತೆ. ನಾವು ಇನ್ ಆರ್ಡರ್ ಟು ರೈಟ್ ದ IUPAC ನೇಮ್ ಯು ಶುಡ್ ನೋ ವಾಟ್ ಆರ್ ದೀಸ್ ಎಲಿಮೆಂಟ್ಸ್ ರಿಪ್ರೆಸೆಂಟ್ಸ್. ಇದಂದ್ರೆ ಏನು ಅಂತ ಗೊತ್ತಿರಬೇಕು ತಾನೆ. ಸೊ ವಿ ವಿಲ್ ಸ್ಟಡಿ ದ್ಯಾಟ್ ಆಲ್ಸೋ. ಓಕೆ, ರೂಟ್ ವರ್ಡ್. ಫಸ್ಟ್ಲಿ ಆಸ್ ಐ ಸೆಡ್, ರೂಟ್ ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೂಟ್ ವರ್ಡ್ ಏನು ಮಾಡುತ್ತೆ? ಇಟ್ ಡಿಟರ್ಮೈನ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪೇರೆಂಟ್ ಚೈನ್. ಸೊ ಆರ್ಗ್ಯಾನಿಕ್ ಕಂಪೌಂಡಲ್ಲಿ ಒಂದು ಪೇರೆಂಟ್ ಚೈನನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಅದರೊಳಗಡೆ ಎಷ್ಟು ಕಾರ್ಬನ್ ಆಟಮ್ ಇದೆ ಅನ್ನೋದು ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ರೂಟ್ ವರ್ಡ್ಸ್. ದೆನ್ ಫಾಲೋಡ್ ಬೈ ಸಫಿಕ್ಸ್, ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ಸ್ ನೇಚರ್ ಆಫ್ ಬಾಂಡ್. There are 3 types of bond. One is carbon to carbon sigma bond, carbon to carbon pi bond, carbon to carbon pi bonds, that is triple bond. So single bond ಇದ್ದರೆ ANE ಅಂತ ಯೂಸ್ ಮಾಡ್ತೀವಿ, ಡಬಲ್ ಬಾಂಡ್ ಇದ್ದರೆ ENE ಅಂತ ಯೂಸ್ ಮಾಡ್ತೀವಿ, ಟ್ರಿಪಲ್ ಬಾಂಡ್ ಇದ್ದರೆ YNE ಅಂತ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಕೆಲಸ ಏನು? ಯಾವ ಬಾಂಡ್ ಇದೆ, ಸಿಗ್ಮಾ ಬಾಂಡ್ ಇದೆಯಾ, ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ ಅಂತ ಹೇಳುತ್ತೆ. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಸೆಕೆಂಡರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಟೆಲ್ಸ್ ಅಸ್ ಫಂಕ್ಷನಲ್ ಗ್ರೂಪ್. ದಿಸ್ ಇಸ್ ಇಂಪಾರ್ಟೆಂಟ್. ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದನ್ನು ವಿತ್ ದ ಹೆಲ್ಪ್ ಆಫ್ ಸೆಕೆಂಡರಿ ಸಫಿಕ್ಸ್ ನಾವು ಹೇಳ್ತೀವಿ. ಸೊ ಈ ಕಡೆ ಬರೆದಿದ್ದೀವಿ ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ ಅ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಅರ್ಥ. ಇದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ, ಅದಕ್ಕೆ ಸೆಕೆಂಡರಿ ಸಫಿಕ್ಸನ್ನು ಫಸ್ಟಿಗೆ ಬರ್ತೀವಿ, ಫಾಲೋಡ್ ಬೈ ಪ್ರೈಮರಿ ಸಫಿಕ್ಸ್, ಆಮೇಲೆ ರೂಟ್ ವರ್ಡ್. ಸೊ ನೀವು ಯಾವುದೇ ಒಂದು ನಾಮೆನ್ಕ್ಲೇಚರನ್ನು ಬರಿಬೇಕು ಅಂತಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನೇನಿರುತ್ತೆ? ರೂಟ್ ವರ್ಡ್ ಮತ್ತು ಪ್ರೈಮರಿ ಸಫಿಕ್ಸ್ ಇವೆರಡಿದ್ದರೆ ನಾಮೆನ್ಕ್ಲೇಚರನ್ನು ಮಾಡ್ಬೋದು. ಕೆಲವೊಂದು ಕಂಪೌಂಡ್ಸಲ್ಲಿ ಎಲ್ಲದೂ ಇರುತ್ತೆ. ಓಕೆನಾ, 5 ಎಲಿಮೆಂಟ್ ಇರುತ್ತೆ. Then what is this primary prefix? Primary prefix are used to differentiate cyclic compounds from acyclic compounds. Cyclic compounds ಇದೆ ಅಂತಂದರೆ ಆವಾಗ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಸೈಕ್ಲೋ. ದಿಸ್ ಈಸ್ ಪ್ರೈಮರಿ ಪ್ರಿಫಿಕ್ಸ್. ಸೈಕ್ಲಿಕ್ ಕಂಪೌಂಡ್ ಇದ್ದಾಗ ಮಾತ್ರ ಬರುತ್ತೆ. ಇಟ್ ಈಸ್ ವೆರಿ ರೇರ್. ಓಕೆ, ದೆನ್ ಆಫ್ಟರ್ ದ್ಯಾಟ್ ಸೆಕೆಂಡರಿ ಪ್ರಿಫಿಕ್ಸ್. ದೀಸ್ ಆರ್ ಎಲಿಮೆಂಟ್ಸ್ ಆರ್ ಆಟಮ್ಸ್ ಆರ್ ಗ್ರೂಪ್ಸ್ ಅದರ್ ದ್ಯಾನ್ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ ಬಿಟ್ಟು ಬೇರೆ ಏನಾದರೂ ಇದ್ದರೆ ಕಾರ್ಬನ್ ಹೈಡ್ರೋಜನ್ ಜೊತೆಗೆ, ಅವಾಗ ಅದನ್ನು ಸೆಕೆಂಡರಿ ಪ್ರಿಫಿಕ್ಸ್ ಒಳಗಡೆ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಯಾವಾಗಲೂ ನೆನ್ಪಿಟ್ಕೋಬೇಕು, ಇದನ್ನು ಮರೆಯಬಾರ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೂಟ್ ವರ್ಡ್ ಇಂಡಿಕೇಟ್ಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಪ್ರೈಮರಿ ಸಫಿಕ್ಸ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್. ಸೆಕೆಂಡರಿ ಸಫಿಕ್ಸ್ ಫಂಕ್ಷನಲ್ ಗ್ರೂಪ್ಸ್, ಅಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಕೋಹಾಲ್, ಈ ಥರ. ಸೊ ಇಲ್ಲಿ ಪ್ರೈಮರಿ ಪ್ರಿಫಿಕ್ಸ್ ಯೂಸ್ ಟು ಡಿಫ್ರೆನ್ಶಿಯೇಟ್ ಸೈಕ್ಲಿಕ್ ಆ್ಯಂಡ್ ಅಸೈಕ್ಲಿಕ್ ಕಂಪೌಂಡ್ ಅಷ್ಟೇ. ಸೈಕ್ಲಿಕ್ ಇದ್ದಾಗ ಮಾತ್ರ ಸೈಕ್ಲೋ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡರಿ ಪ್ರಿಫಿಕ್ಸ್ ಏನು ಹೇಳುತ್ತೆ? ಆಲ್ ದ ಗ್ರೂಪ್ಸ್ ಆರ್ ಆಟಮ್ಸ್ ವಿಚ್ ಆರ್ ಅದರ್ ದ್ಯಾನ್ ಫಂಕ್ಷನಲ್ ಗ್ರೂಪ್ಸ್. ಅದು ಬಿಟ್ಟು ಬೇರೆ ಏನೇ ಇದ್ದರೂ ಅದನ್ನು ಸೆಕೆಂಡರಿ ಪ್ರಿಫಿಕ್ಸ್ ಒಳಗಡೆ ನಾವು ಇನ್ಕ್ಲೂಡ್ ಮಾಡ್ತೀವಿ. ಎಕ್ಸಾಂಪಲ್, Cl ಅಟ್ಯಾಚ್ ಆಗಿದ್ದರೆ ಅದಕ್ಕೆ ಕ್ಲೋರೋ ಅಂತ ಅಂದ್ವಿ, Br ಅಟ್ಯಾಚ್ ಆಗಿದ್ದರೆ ಅದಕ್ಕೆ ಬ್ರೋಮೋ ಅಂತ ಅಂದ್ವಿ. ಎನಿ ಹ್ಯಾಲೋಜನ್, ಅಯೋಡಿನ್ ಇದ್ದರೆ ಅಯೋಡೋ. ಓಕೆ, ಲೈಕ್ ದ್ಯಾಟ್. ಮಿಥೈಲ್ ಗ್ರೂಪ್ ಇದ್ದರೆ ಮಿಥೈಲ್ ಈಸ್ ದ ಪ್ರಿಫಿಕ್ಸ್. ಓಕೆ, C2H5 ಏನಾದ್ರು ಅಟ್ಯಾಚ್ ಆಗಿದ್ದಿದ್ರೆ ಅದಕ್ಕೆ ಇಥೈಲ್. OCH3 ಇದ್ದರೆ ಮಿಥಾಕ್ಸಿ. OC2H5 ಇದ್ದರೆ ಇಥಾಕ್ಸಿ. NO2 ಇದ್ದರೆ
ನೈಟ್ರೋ, ಏನೋ ಅಷ್ಟೇ ಇದ್ದರೆ ನೈಟ್ರೋ. ಸೊ ದೀಸ್ ಆರ್ ಸಮ್ ಆಫ್ ದ ಕಾಮನ್ಲಿ ಯೂಸ್ಡ್ ಸೆಕೆಂಡರಿ ಪ್ರಿಫಿಕ್ಸಸ್. ಇದೆಲ್ಲ ಏನು? ದೀಸ್ ಆರ್ ದ ಹೆಟೆರೋ ಆಟಮ್ಸ್ ಅದರ್ ದೆನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ವಿಚ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ರೂಟ್ ವರ್ಡ್. ಬಟ್ ಅದು ಫಂಕ್ಷನಲ್ ಗ್ರೂಪು ಅಲ್ಲ. ಓಕೆ, ಫಂಕ್ಷನ್ ಗ್ರೂಪ್ ಅಲ್ಲದೆ ಹೋಗಿದ್ದಕ್ಕೆ ಅದನ್ನೇನು ಮಾಡ್ತೀವಿ ನಾವು ಸೆಕೆಂಡರಿ ಪ್ರಿಫಿಕ್ಸ್ ಒಳಗಡೆ ಯೂಸ್ ಮಾಡ್ತೀವಿ. ಓಕೆ, ದೇ ಆರ್ ಹ್ಯಾವಿಂಗ್ ಅ ಲೀಸ್ಟ್ ಇಂಪಾರ್ಟೆನ್ಸ್ ಇನ್ ಡಿಟರ್ಮೈನಿಂಗ್ ಕೆಮಿಕಲ್ ಪ್ರಾಪರ್ಟೀಸ್, ದೇರ್ ಫೋರ್ ದೇ ಆರ್ ಪ್ರಿಫಿಕ್ಸಸ್. ಪ್ರೀ ಮೀನ್ಸ್ ಬಿಫೋರ್ ಆಫ್ ರೂಟ್ ವರ್ಡ್ಗಿಂತ ಹಿಂದ್ಗಡೆ ಬರಿತೀವಿ ಯಾವಾಗಲೂ, ನೆನ್ಪಿಟ್ಕೊಳ್ಳಿ. ಪ್ರಿಫಿಕ್ಸ್ ಇದೆಲ್ಲ ಬಂತು ಅಂತಂದರೆ ರೂಟ್ ವರ್ಡ್ಗಿಂತ ಹಿಂದೆ ಬರೀಬೇಕು. ಸಫಿಕ್ಸ್ ಬಂತು ಅಂತಂದರೆ ರೂಟ್ ವರ್ಡ್ಗಿಂತ ಮುಂದೆ ಬರೀಬೇಕು. ಓಕೆನಾ? ನೆಕ್ಸ್ಟ್, ಸೊ ರೂಟ್ ವರ್ಡ್ ಏನಂತೀವಿ? ಕಾರ್ಬನ್ ಆಟಮ್ 1 ಇದ್ದರೆ ಅವಾಗ ಮೀತ್ ಇಸ್ ದ ರೂಟ್ ವರ್ಡ್. ದೆನ್ ಕಾರ್ಬನ್ ಆಟಮ್ 2, 2 ಕಾರ್ಬನ್ ಇದ್ದರೆ ಈತ್, 3 ಕಾರ್ಬನ್ ಇದ್ದರೆ ಪ್ರೊಪ್, 4 ಆದರೆ ಬ್ಯೂಟ್, 5 ಆದರೆ ಪೆಂಟ್, 6 ಹೆಕ್ಸ್, 7 ಹೆಪ್ಟ್, 8 ಆಕ್ಟ್, 9 ನಾನ್, C10 ಡೆಕ್. These are the root words. Root words determines number of carbon atoms in the parent chain. ಪೇರೆಂಟ್ ಗೊತ್ತಿರೋ ಕಂಪೌಂಡ್ ಒಳಗಡೆ ಪೇರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅನ್ನೋದನ್ನು ನಾವು ರೂಟ್ ವರ್ಡಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಓಕೆ, ದೆನ್ ಕಮ್ಸ್ ಸಫಿಕ್ಸ್ ಇಸ್ ನಥಿಂಗ್ ಬಟ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ENE, YNE. ದೆನ್ ಕಮ್ಸ್ ಫಂಕ್ಷನಲ್ ಗ್ರೂಪ್ಸ್. ಈ ಕಡೆ ಬರಿತೀನಿ. OH ಇದ್ದರೆ OL, ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್ ಇದ್ದರೆ OL ಇಸ್ ದ ಸಫಿಕ್ಸ್ ಯೂಸ್ಡ್ ಫಾರ್ ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್. ಇದ್ರ ಮೇಲೆ ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ CHO, aldehyde is the functional group, suffix used is AL. Next, COOH, oic acid. Next, CN, nitrile is the functional group. Okay, ಅದಕ್ಕೆ cyanide is the functional group ಬರಿಬೇಕಾದ್ರೆ nitrile ಅಂತ ಬರಿತೀವಿ. NH2, amine is the functional group. Like this, ಈ ಥರ ಆಗ್ತಾ ಹೋಗುತ್ತೆ. ಕೀಟೋನ್, ಓಕೆ, ಆಕ್ಸೋ, ಈಥರ್, ದೆನ್ ಕೀಟೋನಿಗೆ ONE ಅಂತ ಫಂಕ್ಷನ್ ಬರಿತೀವಿ. C ಡಬಲ್ ಬಾಂಡ್ O, ಒನ್ ಮೋರ್ O, ದಟ್ ಈಸ್ ಎಸ್ಟರ್ ಇದ್ದರೆ O8 ಅಂತ ಬರಿತೀವಿ. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ IUPAC ಸಿಸ್ಟಮ್. IUPAC ನೇಮ್, ಯಾವುದೋ ಒಂದು ಕಂಪೌಂಡಿಗೆ ಒಂದು ಕಾಮನ್ ನೇಮ್ ಅಂತ ಇರುತ್ತೆ, ಇನ್ನೊಂದು IUPAC ನೇಮ್ ಅಂತ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ IUPAC ನೇಮ್. IUPAC ನೇಮಲ್ಲಿ ನಮಗೆ ವಿ ಹ್ಯಾವ್ 5 ಎಲಿಮೆಂಟ್ಸ್: ಸೆಕೆಂಡರಿ ಪ್ರಿಫಿಕ್ಸ್, ಪ್ರೈಮರಿ ಪ್ರಿಫಿಕ್ಸ್, ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಬಾಯ್ ಹಾರ್ಟ್ ಮಾಡ್ಕೊಂಡ್ಬಿಡ್ರಿ, ಇದು ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡರಿ ಪ್ರಿಫಿಕ್ಸ್ ಅದರ್ ದೆನ್ ಫಂಕ್ಷನಲ್ ಗ್ರೂಪ್ಸ್. ಪ್ರೈಮರಿ ಪ್ರಿಫಿಕ್ಸ್, it is used for cyclic compounds. Root word, number of carbon atoms. Primary suffix only for single bond, double bond, triple bond. Then secondary suffix, all the functional groups are categorized under secondary suffix. If you want this one, you can take the screenshot. Next is rules for writing IUPAC names for the given organic compounds. Generally we will discuss this one for alkanes first. Alkanesಗೆ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆಮೇಲೆ ಅಲ್ಕೈನ್ಸ್ ಈಸಿ ಆಗಿಬಿಡುತ್ತೆ. ಅದರಲ್ಲೇ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಫಂಕ್ಷನಲ್ ಗ್ರೂಪ್ಸ್ದು ರೂಲ್ಸು ಬಂದೋಗ್ಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಡಿಸ್ಕಸಿಂಗ್ ಆಲ್ ದ ರೂಲ್ಸ್ ವಿಚ್ ಆರ್ ಗಿವನ್ ಇನ್ ದ NCERT ಬುಕ್ಸ್, ಸೊ ಅದನ್ನು ಬೇಡ. ಯಾಕಂದರೆ ರೂಲ್ಸ್ ಬರೀರಿ ಅಂತ ನಿಮಗೆ ಎಕ್ಸಾಮಲ್ಲಿ ಏನೂ ಕೇಳಲ್ಲ. ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ಆಲ್ ದ ರೂಲ್ಸ್ ಆ್ಯಂಡ್ ಆಲ್, ವಿಲ್ ಜಸ್ಟ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಹಿಯರ್ ನೀವು ನೋಡ್ತಾ ಇದ್ದೀರಾ ಬೋರ್ಡ್ ಮೇಲಿದೆ. ಈ ಎಕ್ಸಾಂಪಲ್ಸ್ನ ತೊಗೊಂಡು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಆಲ್ ದ ರೂಲ್ಸ್. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಕಂಪೌಂಡ್. ಐ ಹೋಪ್ ಎವ್ರಿ ಒನ್ ನೋ ವಾಟ್ ಆರ್ ದೀಸ್ ಕಂಪೌಂಡ್ಸ್. ನಾನು ಇನ್ನೇನು ಚಿತ್ರ ಬಿಡಿಸಿಟ್ಟಿದ್ದೀನಿ ಏನು ಅಂತ ಗೊತ್ತಾಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಐ ಆಮ್ ಹೋಪಿಂಗ್ ದ್ಯಾಟ್ ಯು ನೋ ದೀಸ್ ಆರ್ ಬಾಂಡ್ ಲೈನ್ ಫಾರ್ಮುಲಾಸ್. ಸೊ ಬಾಂಡ್ ಲೈನ್ ಫಾರ್ಮುಲಾ ಅಂದರೆ ಏನು, ಅದ್ರ ಮೇಲೆ ಹೇಗೆ ಬರೀತಾರೆ, ಇದು ಯಾಕೆ ಹಿಂಗೆಲ್ಲ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ, ಇಫ್ ಯು ವಾಂಟ್ ಐ ಕ್ಯಾನ್ ಮೇಕ್ ವಿಡಿಯೋಸ್ ಆನ್ ದ್ಯಾಟ್ ಆಲ್ಸೋ. ಓಕೆ, ನೌ I hope that you know these things are bond line representation. Then I will proceed. Here this one is carbon atoms. 1, 2, 3, 4, 5. 5 carbon atoms are there. So I'll just mark it 1, 2, 3, 4, 5 carbon atoms. So number of carbon atoms, ಅದು ಎಲ್ಲಿಂದ ಸಿಗುತ್ತೆ ನಮಗೆ? root word. Number of carbon atoms are 5. Root word will be pent. What is the nature of the bond between these two? ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್, ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್, ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್. ಯಾಕೆ ನಾವು ಅಲ್ಕೇನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಕೇನ್ಸ್ ಅಂತಂದರೆ ಸಿಂಗಲ್ ಬಾಂಡೇ ಇರುತ್ತೆ. ಆವಾಗ ಪೆಂಟ್ ಪ್ಲಸ್ ANE ಈಸ್ ದ ಪ್ರೈಮರಿ ಸಫಿಕ್ಸ್. ಎರಡು ಸೇರಿ ಏನಾಗೋಯ್ತು? ದಿಸ್ ಈಸ್ ಪೆಂಟೇನ್. ಸಿಂಪಲ್ ಇದೆ. ಓಕೆ, ಪೆಂಟೇನ್ ಈಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್. ಹಾಗಾದರೆ ಇದು ಪೆಂಟೇನ್ ಆದರೆ ನೆಕ್ಸ್ಟ್ ಕಮ್ಸ್ ಹಿಯರ್. ಇದ್ರ ಒಳಗಡೆ ಪೆಂಟೇನ್ ಇದೆಯಾ? ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು? 1, 2,
3 4 5 6 6 ಕಾರ್ಬನ್ ಆಟಮ್ ಇದೆ. ಆವಾಗ ಇದು ಪೆಂಟ್ ಬದಲಿಗೆ 6 ಇದೆ ಅಂತಂದರೆ ಹೆಕ್ಸಾ ಆಯಿತು. ಸಿಗ್ಮಾ ಬಾಂಡ್ ಅಷ್ಟೇ ಇದೆ, ANE ಆಯಿತು, ಹೆಕ್ಸೇನ್ ಅಂತ ಆಗುತ್ತೆ. ಬಟ್ ಇಫ್ ಯು ರೈಟ್ ಓನ್ಲಿ ಹೆಕ್ಸೇನ್, ಅವಾಗ ಇಲ್ಲೊಂದೇನೋ ಇದೆಯಲ್ಲ, ಓಕೆ, ದಿಸ್ ಇಸ್ ಕ್ಲೋರಿನ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆದರ್ ಕ್ಲೋರಿನ್ ಈಸ್ ಅ ಫಂಕ್ಷನಲ್ ಗ್ರೂಪ್ ಆರ್ ಸಬ್ಸ್ಟಿಟ್ಯೂಯೆಂಟ್. ಅದು ನಿಮಗೆ ನಾಲೆಜ್ ಇರಬೇಕು. ಏನು ಕ್ಲೋರಿನ್ ಎಲ್ಲಿ ಬರ್ದಿದ್ದೀವಿ ನಾವು ಲಾಸ್ಟ್ ಸ್ಲೈಡಲ್ಲಿ? ಇಟ್ ಈಸ್ ಕ್ಯಾಟಗರೈಸ್ಡ್ ಅಂಡರ್ ಸೆಕೆಂಡರಿ ಪ್ರಿಫಿಕ್ಸಸ್. ಅದಕ್ಕೆ ಸೆಕೆಂಡರಿ ಪ್ರಿಫಿಕ್ಸ್ ಇದೆ. ಸೆಕೆಂಡರಿ ಪ್ರಿಫಿಕ್ಸ್ ಇದೆ ಅಂತಂದರೆ ರೂಟ್ ವರ್ಡ್ ಇದೇನಿದೆಯಲ್ಲ, ರೂಟ್ ವರ್ಡ್ ಅದಕ್ಕಿಂತ ಹಿಂದ್ಗಡೆ ಬರಿಬೇಕು. ಹೌದಾ? ಓಕೆ. ಸೊ ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್ ಹಿಯರ್? 1 2 3 4 5 6. 6 ಕಾರ್ಬನ್ ಆಟಮ್ಸ್. ದಟ್ ಮೀನ್ಸ್ ಹೆಕ್ಸ್ ಈಸ್ ದ ರೂಟ್ ವರ್ಡ್. Sigma bonds are there, ANE is the suffix, but we have one more, chlorine, which is a primary or secondary prefix which comes before root word. Avaga ಏನು ಬರ್ತೀವಿ ನಾವು? Chlorohexane. Chlorohexane is the name of this compound. Now, if you write only chlorohexane, that is also not enough. ಇಷ್ಟು ಬರೋದು ಕರೆಕ್ಟ್ ಅಲ್ಲ ಅದು. ಯಾಕೆ? ಬಿಕಾಸ್ ಕ್ಲೋರಿನ್ ಈಸ್ ಪ್ರೆಸೆಂಟ್ ಆನ್ ಅ ಸೆಕೆಂಡ್ ಕಾರ್ಬನ್ ಆಟಮ್. ಫಸ್ಟ್ನೇ ಕಾರ್ಬನ್ ಆಟಮ್ ಮೇಲೆ ಇಲ್ವಲ್ಲ, ಆವಾಗ ಯು ಶುಡ್ ಮೆನ್ಷನ್ ದ ನಂಬರ್ ಆಲ್ಸೋ. 2-chlorohexane is the name of this compound. 2-chlorohexane. Now, ನಾನು ಇಲ್ಲಿಂದ ನಂಬರ್ ಸ್ಟಾರ್ಟ್ ಮಾಡಿದೆ. 1 2 3 4 5 ನಂಬರ್ 2 ಬಂತು. ಅದೇ ಸರ್ ನಾವು ಇಲ್ಲಿಂದ ಮಾಡ್ಬೋದಲ್ಲ, 1 2 3 4 5 ಬಂತಲ್ಲ, 5-chloro ಯಾಕೆ ಬರೀಬಾರ್ದು? ಕರೆಕ್ಟ್. ದಟ್ ಈಸ್ ಅ ರೂಲ್. ದರ್ ಈಸ್ ಅ ರೂಲ್ ಕಾಲ್ಡ್ ಲೋವೆಸ್ಟ್ ನಂಬರ್ ರೂಲ್. ಅದೇ ಒಂದು ರೂಲ್, ಲೋವೆಸ್ಟ್ ನಂಬರ್ ರೂಲ್ ಅಂತ ಬಂದಿದೆ. ಸೊ ಲೋವೆಸ್ಟ್ ನಂಬರ್ ರೂಲ್ ಮೀನ್ಸ್ ವಾಟ್? ಸೊ ಯು ಶುಡ್ ಗಿವ್ ಲೋವೆಸ್ಟ್ ನಂಬರ್ ಟು ದ ಸಬ್ಸ್ಟಿಟ್ಯೂಯೆಂಟ್. ಯಾವ್ದು ಸಬ್ಸ್ಟಿಟ್ಯೂಯೆಂಟ್ ಇದೆ ಅದಕ್ಕೆ ಲೋವೆಸ್ಟ್ ನಂಬರನ್ನು ಕೊಡಬೇಕು ಅಕಾರ್ಡಿಂಗ್ ಟು ದ ರೂಲ್ಸ್. ಲೋವೆಸ್ಟ್ ನಂಬರ್. ಆವಾಗ ಐ ಶುಡ್ ಸ್ಟಾರ್ಟ್ ಫ್ರಮ್ ದಿಸ್ ಕಾರ್ಬನ್ ಓನ್ಲಿ. ಈ ಕಡೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. 1 2 ಕ್ಲೋರೋ. ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ 5 ಬರ್ತಾಯಿದೆ. ದಟ್ ಈಸ್ ರಾಂಗ್. ಸೊ 2-chlorohexane. ಓಕೆ, ಐ ಹೋಪ್ ಯು ಗಾಟ್ ಇಟ್. ನೆಕ್ಸ್ಟ್ ನಾವು ಇಲ್ಲಿ ನೋಡ್ರಿ, ಇದನ್ನು ನೆನಪಿಟ್ಕೊಂಡು ಇದಕ್ಕೆ ನೇಮ್ ಮಾಡಬೇಕು. 1 2 3 4 5 6. ಓಕೆ, 1 2 3 4 5 6 ಈ ಥರ ಬರ್ತಾ ಇದೆ. ಅಲ್ ರೈಟ್. 1 2 3 4 5 6. ಇನ್ನೊಂದು ಬ್ಲೂ ಕಲರಲ್ಲಿ ಇನ್ನೊಂದು ಮಾಡ್ತೀನಿ. 1 2 3 4 5 6. ಇದು ಗೊತ್ತಾಯಿತು, ಇದು ಗೊತ್ತಾಯಿತು, ಇದು ಇಲ್ಲಿ 2 ಇದೆ. ಓಕೆ, ವೆನ್ ಯು ಹ್ಯಾವ್ 2 ಸಬ್ಸ್ಟಿಟ್ಯೂಯೆಂಟ್ಸ್, 2 ಸಬ್ಸ್ಟಿಟ್ಯೂಯೆಂಟ್ ಇದೆ, ಬೋತ್ ಆರ್ ನಾಟ್ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ ಅಲ್ಲ, ಪ್ರಿಫಿಕ್ಸಸ್. ಅವಾಗ ಏನು ಮಾಡಬೇಕು ನಾವು? ಯಾವ ಪೊಸಿಷನ್ ಮೇಲೆ ಕೂತ್ಕೊಂಡಿದೆ, ಅದು ಯಾವ ಕಾರ್ಬನ್ ಆಟಮ್ ಮೇಲಿದೆ, ಅದೆರಡು ನಂಬರನ್ನು ಆ್ಯಡ್ ಮಾಡಬೇಕು. ಸೊ ಇಫ್ ಐ ಸ್ಟಾರ್ಟ್ ಆ್ಯಸ್ ಶೋನ್ ವಿತ್ ಬ್ಲೂ ಕಲರ್, ಅವಾಗ ಯಾವುದ್ಯಾವ್ದು ನಂಬರ್ ಬಂತು? 2 ಮತ್ತು 4. 2 ಮತ್ತು 4 ಬಂತ. ಸೊ ಅದನ್ನು ಆ್ಯಡ್ ಮಾಡಿರಿ. 2 + 4 = 6. ಕರೆಕ್ಟ್. ಇಫ್ ಐ ಸ್ಟಾರ್ಟ್ ನಂಬರಿಂಗ್ ಆ್ಯಸ್ ಪರ್ ಗ್ರೀನ್ ಕಲರ್ ಮಾರ್ಕಿಂಗ್, ಏನು ಬಂತು? 3 + 5. 3 + 5 is 8. Now which one you have to choose? Again the lowest set of number or lowest sum number. ಇದಕ್ಕೆ ಇನ್ನೊಂದು ರೂಲ್ ಹೆಸರು ಕೊಡ್ತಾರೆ, ಲೋವೆಸ್ಟ್ ಸಮ್ ರೂಲ್ ಅಷ್ಟೇ. ಆ ರೂಲ್ ರೂಲ್ ಮೀನಿಂಗೇ ಅದು. ಏನು? whenever the 2 substituents or more than 1 substituent groups are present on the parent chain, then you should give such numbers which gives lowest set or lowest sum of the substituents. ಕಾರ್ಬನ್ ಆಟಮ್ಗೆ ಯಾವುದು ಅಟ್ಯಾಚ್ ಆಗಿದೆಯಲ್ಲ ಅದರದ್ದು ಸಮ್ ಮಾಡಿದಾಗ ಲೋವೆಸ್ಟ್ ಬಂತು ಅಂತಂದರೆ ಆ ನಂಬರಿಂಗನ್ನು ಸೆಲೆಕ್ಟ್ ಮಾಡಬೇಕು. ಸೊ ಐ ಶುಡ್ ಸೆಲೆಕ್ಟ್ ದಿಸ್ ನಂಬರ್ ಓವರ್ ದಿಸ್ ಒನ್. ಬ್ಲೂ ಕಲರ್ ನಂಬರ್ ಮಾಡಿರೋದೇ ಕರೆಕ್ಟು. ಯಾಕೆ? ಬಿಕಾಸ್ ಬ್ಲೂ ಕಲರ್ ನಂಬರ್ ಮಾಡಿದ್ರೆ, ಆ ಮೆಥಡನ್ನು ಮಾಡಿದ್ರೆ ಸಬ್ಸ್ಟಿಟ್ಯೂಯೆಂಟ್ ಆಟಮ್ಗೆ ಕಡಿಮೆ ನಂಬರ್ ಬರ್ತಾ ಇದೆ. ಈಗ ಗ್ರೀನ್ ಮಾಡಿಬಿಟ್ರೆ ಜಾಸ್ತಿ ಬರ್ತಾ ಇದೆ. ಸೊ ಐ ಶುಡ್ ಫಾಲೋ ದಿಸ್ ಒನ್. ಓಕೆನಾ? ನೌ ವೈಲ್ ರೈಟಿಂಗ್, ಸಿನ್ಸ್ ದೀಸ್ ಆರ್ ಕ್ಲೋರೀನ್, ದೀಸ್ ಆರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇದೆ ಅಂತಂದರೆ ಅವರೇನು? ಪ್ರಿಫಿಕ್ಸಸ್ ಅಂತಂದರೆ ಬಿಫೋರ್ ರೂಟ್ ವರ್ಡ್ಗಿಂತ ಮುಂಚೆ ಬರುತ್ತೆ. ರೂಟ್ ವರ್ಡ್ಗಿಂತ ಮುಂಚೆ ಬಂತು ಅಂತಂದರೆ ಫಸ್ಟ್ ಯು ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. 1 2 3 4 5 6 6 ಕಾರ್ಬನ್ ಆಟಮ್ ಇದೆ. ಅಗೇನ್ ಹೆಕ್ಸ್ ಈಸ್ ದ ರೂಟ್ ವರ್ಡ್. ಐ ಜಸ್ಟ್ ರೈಟ್ ಹಿಯರ್. ಓಕೆ, ಹೆಕ್ಸ್. ದೆನ್ ಸಿಗ್ಮಾ ಬಾಂಡ್ ಈಸ್ ದರ್, ANE, ಹೆಕ್ಸೇನ್ ಆಯಿತು. ದೆನ್ ಕ್ಲೋರೀನ್, ವಿಚ್ ಆರ್ ಪ್ರಿಫಿಕ್ಸಸ್. ಇಟ್ ಶುಡ್ ಬಿ ರಿಟನ್ ಬಿಫೋರ್ ಕ್ಲೋರೋ. ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್, ಇಲ್ಲೇನು ಮೆನ್ಷನ್ ಮಾಡಿದ್ದೆ ನಾನು? ಪೊಸಿಷನ್ ನಂಬರ್. ಕರೆಕ್ಟ್. ಪೊಸಿಷನ್ ನಂಬರನ್ನು ಮೆನ್ಷನ್ ಮಾಡಬೇಕು. ಇಲ್ಲೂ ನೀವು ಪೊಸಿಷನ್ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿದೆ ಪೊಸಿಷನ್? 2. ಇಫ್ ಐ ರೈಟ್ 2-chloro, ಇಟ್ ಈಸ್ ಅಗೇನ್ ರಾಂಗ್. ಯಾಕೆ? 1 more ಇದೆಯಲ್ಲ. ಸೊ ಐ ಶುಡ್ ರೈಟ್ ಬೋತ್ 2,4-chloro. 2,4-chlorohexane. ಸೊ ದೇರ್ ಇಸ್ ಅ ಟ್ವಿಸ್ಟ್. ಇಷ್ಟು ಬರೆದ್ರೂ ಕೂಡ ಇದು ತಪ್ಪಾಗಿರುತ್ತೆ. ಯಾಕೆ? 2,4 ಇದು 2 ನಂಬರ್ ನಾನು ಬರಿತಾ ಇದ್ದೀನಿ ಅಂತಂದರೆ ಇಲ್ಲಿ
ಯು ಹ್ಯಾವ್ ಟು ಯೂಸ್ ಸ್ಪೆಷಲ್ ವರ್ಡ್ಸ್ ಸಚ್ ಆಸ್ ಡೈ, ಟ್ರೈ, ಟೆಟ್ರಾ, ಪೆಂಟಾ ಅಂತ ಯೂಸ್ ಮಾಡಬೇಕು. ಎರಡಿದೆ ಡೈಕ್ಲೋರೋ. ಸೊ 2,4 ಕ್ಲೋರೋಹೆಕ್ಸೇನ್ ಅಂತ ಹೇಳಕ್ಕೆ ಬರಲ್ಲ. ಇನ್ಸ್ಟೆಡ್ ಆಫ್ ಸೇಯಿಂಗ್ 2,4 ಕ್ಲೋರೋಹೆಕ್ಸೇನ್ ವಿ ವಿಲ್ ಸಿಂಪ್ಲಿ ಸೇ 2,4 ಡೈಕ್ಲೋರೋಹೆಕ್ಸೇನ್. ಆವಾಗ ಇದು ನೇಮ್ ತಪ್ಪಾಯಿತು. ಏನು ಬರುತ್ತೆ? 2,4 ಡೈಕ್ಲೋರೋಹೆಕ್ಸೇನ್. ಓಕೆ, ಸೊ ಹಿಯರ್ ಕ್ಲೋರೋ ಅನ್ನೋದೇನು? ಸೆಕೆಂಡರಿ ಪ್ರಿಫಿಕ್ಸ್. ಹೆಕ್ಸ್ ಅನ್ನೋದೇನು? ರೂಟ್ ವರ್ಡ್. ಎನ್ ಅನ್ನೋದೇನು? ಪ್ರೈಮರಿ ಸಫಿಕ್ಸ್. ಡೈ ಯಾಕೆ ಯೂಸ್ ಮಾಡಿದ್ವಿ? ಎರಡು ಪೊಸಿಷನ್ ಮೇಲೆ ಇದೆ. ಏನಿದೆ? ಕ್ಲೋರಿನ್ ಇದೆ. ಸೊ ವೆನೆವರ್ ಯು ಹ್ಯಾವ್ ಸೇಮ್ ಟೈಪ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್, ನೆನ್ಪಿಟ್ಕೊಳ್ಳಿ, ಸೇಮ್ ಟೈಪ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅಟ್ಯಾಚ್ಡ್ ಆನ್ ಡಿಫರೆಂಟ್ ಕಾರ್ಬನ್ ಆಟಮ್ಸ್, ದೆನ್ ಓನ್ಲಿ ಹೌ ಟು ಯೂಸ್ ಡೈ, ಟ್ರೈ, ಟೆಟ್ರಾ, ಆ್ಯಂಡ್ ಯು ಶುಡ್ ಯೂಸ್ ರೆಸ್ಪೆಕ್ಟಿವ್ ನಂಬರ್ಸ್. ಡೈ ಯೂಸ್ ಮಾಡಿದ್ರೆ 2 ನಂಬರ್, ಟ್ರೈ ಯೂಸ್ ಮಾಡಿದ್ರೆ 3 ನಂಬರ್, ಟೆಟ್ರಾ ಯೂಸ್ ಮಾಡಿದ್ರೆ 4 ನಂಬರ್. ಈ ಥರನೇ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಈಗ 2, 4 ಅದನ್ನು ಕಾಮಾಯಿಂದ ಸಪ್ರೇಟ್ ಮಾಡಬೇಕು. 2,4. ಓಕೆ, ಆ್ಯಂಡ್ ದಿಸ್ ನಂಬರ್ ಆ್ಯಂಡ್ ದಿಸ್ ಲೆಟರ್ ಶುಡ್ ಬಿ ಸಪ್ರೇಟೆಡ್ ಬೈ ದ ಹೈಫನ್. ಹೈಫನ್ ಹಾಕಲೇಬೇಕಾಗುತ್ತೆ. ಎಲ್ಲೆಲ್ಲಿ? ಇಲ್ಲಿ ನೋಡಿರಿ, 2 ಹೈಫನ್ ಕ್ಲೋರೋಹೆಕ್ಸೇನ್, 2,4 ಹೈಫನ್ ಡೈಕ್ಲೋರೋಹೆಕ್ಸೇನ್. ಸೊ ಹೈಫನ್ ಎಲ್ಲಿ ಯೂಸ್ ಮಾಡ್ತೀವಿ? ವೆನೆವರ್ ವಿ ಹ್ಯಾವ್ ನಂಬರ್ ಆ್ಯಂಡ್ ಅ ಲೆಟರ್. 2 ಇದೆ ಅಂತಂದರೆ ಅದನ್ನು ಹೈಫನಿಂದನೇ ಸಪ್ರೇಟ್ ಮಾಡಬೇಕು. ವೆನೆವರ್ ವಿ ಹ್ಯಾವ್ 2 ನಂಬರ್ಸ್ ದಟ್ ಆರ್ ಸಪ್ರೇಟೆಡ್ ಬೈ ಕಾಮಸ್. 2 ನಂಬರಿಂದ ಕಾಮೆಯಿಂದ ಸಪ್ರೇಟ್ ಮಾಡಿದ್ವಿ. ನಂಬರ್ ಮತ್ತು ಅಲ್ಫಾಬೆಟನ್ನು ಒಂದು ಹೈಫನ್ನಿಂದ ಸಪ್ರೇಟ್ ಮಾಡಿದ್ವಿ. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಮೆಥಡ್ ಫಾರ್ ರೈಟಿಂಗ್ IUPAC ನೇಮ್. 2,4 ಡೈಕ್ಲೋರೋಹೆಕ್ಸೇನ್ ಅಂತ ಆಗೋಯ್ತು. ಓಕೆ, ಗಾಟ್ ಇಟ್? ದೆನ್ ಕಮ್ ಟು ದಿಸ್ ಒನ್. ಓಕೆ, ಇದಕ್ಕೆ ಆಲ್ಮೋಸ್ಟ್ 2-3 ರೂಲ್ ಮುಗಿದೋಯ್ತು. ಈಗ ಇದು. ಓಕೆ, ಇಲ್ಲೇನಿದೆ? ಅಗೇನ್ ಐ ಸ್ಟಾರ್ಟ್ ಮಾರ್ಕಿಂಗ್ 1, 2, 3, 4, 5. ಇನ್ನೊಂದು ಮೆಥಡ್ ಇದೆಯಲ್ಲ, ಇನ್ನೊಂದು ಪಾಸಿಬಿಲಿಟಿ ಇದೆಯಲ್ಲ. 1, 2, 3, 4, 5. 2 ಇದೆ ಅಂತಂದು ಏನು ಮಾಡಬೇಕಂತ ಹೇಳಿದೆ ನಾನು? ಜಸ್ಟ್ ಲೋವೆಸ್ಟ್ ಸಮ್ಮನ್ನು ತೊಗೋಬೇಕು. ಲೋವೆಸ್ಟ್ ಸಮ್ ತೊಗೊಂಡು ನೋಡಿ. 2 + 4 6. ಆ ಕಡೆಯಿಂದ ಮಾಡಿದ್ರೆ 2 + 4 6. 2 ಸೇಮ್ ಬರ್ತಾ ಇದೆ. ಅವಾಗ ಏನಾದರೂ ಒಂದು ಚೂಸ್ ಮಾಡ್ಬೋದಾ? ನೋ, ವಿ ಕೆನಾಟ್ ಚೂಸ್ ಎನಿ ಒನ್. ಯು ಹ್ಯಾವ್ ಟು ಬಿ ಸ್ಪೆಸಿಫಿಕ್. ವೆನೆವರ್ ಯು ಹ್ಯಾವ್ ಟೈ ಇನ್ ನಂಬರಿಂಗ್, 2 ಕಡೆಯಿಂದ ಟೈ ಆಗ್ತಾಯಿದೆ. 2 + 4 6, 2 + 4 6. ಆವಾಗ ಯಾವುದು ಚೂಸ್ ಮಾಡಬೇಕು? ಅಕಾರ್ಡಿಂಗ್ ಟು ಅಲ್ಫಾಬೆಟಿಕಲ್ ಆರ್ಡರ್. ಏನಂದೆ? ಅಲ್ಫಾಬೆಟಿಕಲ್ ಆರ್ಡರ್. ಅಲ್ಫಾಬೆಟಿಕಲ್ ಆರ್ಡರ್ ಮೀನ್ಸ್ ವಿಚ್ ಕಮ್ಸ್ ಫಸ್ಟ್ ಇನ್ ದ ಅಲ್ಫಾಬೆಟ್ಸ್. ಇಂಗ್ಲೀಷ್ ಅಲ್ಫಾಬೆಟ್ ABCD ಒಳಗಡೆ ಯಾವುದು ಫಸ್ಟ್ ಬರುತ್ತೆ ಅದಕ್ಕೆ ಕಡಿಮೆ ನಂಬರನ್ನು ಕೊಡಬೇಕು. ಈಗ ಬ್ರೋಮೀನ್ ಸ್ಟಾರ್ಟ್ಸ್ ವಿತ್ B, ಕ್ಲೋರೀನ್ ಸ್ಟಾರ್ಟ್ಸ್ ವಿತ್ C. B ಮತ್ತು C ನಡುವೆ ಯಾವ್ದು ಫಸ್ಟ್ ಬರುತ್ತೆ? ಆಬ್ವಿಯಸ್ಲಿ B ಫಸ್ಟ್ ಬರುತ್ತೆ, ಕರೆಕ್ಟ್. ಸೊ ಬಿಗೆ ಸೆಕೆಂಡ್ ನಂಬರನ್ನು ಕೊಡ್ತೀವಿ ನಾವು. 2 ಬ್ರೋಮೋ ಆಗೋಯ್ತು ಅದು. ಓಕೆ, ಆರ್ ಯು ಗೆಟಿಂಗ್? ಇಲ್ಲಿ ನೋಡಿರಿ, 2 ಬ್ರೋಮೋ 4 ಕ್ಲೋರೋ. ದ್ಯಾಟ್ ಈಸ್ ದ ಕರೆಕ್ಟ್ ಮೆಥಡ್. ಈ ಬ್ಲೂ ಕಲರಲ್ಲಿ ಏನು ಹಾಕಿದ್ದೀನಿ ಅದೇ ಕರೆಕ್ಟ್ ಮೆಥಡ್ ಇದೆ. ಯಾಕೆ? ಅಕಾರ್ಡಿಂಗ್ ಟು ದ ಅಲ್ಫಾಬೆಟಿಕಲ್ ಆರ್ಡರ್ ಯು ಶುಡ್ ಗಿವ್ ನಂಬರಿಂಗ್ ಸೊ ದ್ಯಾಟ್ ಲೋವೆಸ್ಟ್ ನಂಬರ್ ಶುಡ್ ಬಿ ಗಿವನ್ ಟು ದ್ಯಾಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ವಿಚ್ ಕಮ್ಸ್ ಫಸ್ಟ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. B ಮತ್ತು C ನಡುವೆ B ಫಸ್ಟ್ ಬರ್ತಾ ಇದೆ, ಅದಕ್ಕೆ ಕಡಿಮೆ ನಂಬರನ್ನು ಕೊಟ್ವಿ, ಇದಕ್ಕೆ ಜಾಸ್ತಿ ನಂಬರನ್ನು ಕೊಟ್ವಿ. ವೈಲ್ ರೈಟಿಂಗ್ ಆಲ್ಸೋ ಯು ಶುಡ್ ಫಾಲೋ ದ ಸೇಮ್ ಆರ್ಡರ್. ಅಲ್ಫಾಬೆಟಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅದನ್ನು ಫಸ್ಟ್ ಬರಿಬೇಕು. ಈಗ ನಾ ಏನು ಬರಿತೀನಿ? 2 ಹೈಫನ್ ಬ್ರೋಮೋ ಹೈಫನ್ 4 ಹೈಫನ್ ಕ್ಲೋರೋ. Okay, how many carbon atoms? 5 carbon atoms. Pent, single bonds, ANE. So pent ಅನ್ನೋದು ರೂಟ್ ವರ್ಡ್, ANE ಅನ್ನೋದು ಸಫಿಕ್ಸ್. ದೀಸ್ 2 ಆರ್ ಪ್ರಿಫಿಕ್ಸಸ್ ಅಷ್ಟೇ. ಒಂದು ಕಾರ್ಬನ್ ಚೈನ್ ಮೇಲೆ ಎಷ್ಟು ಬೇಕಾದರೂ ಸಬ್ಸ್ಟಿಟ್ಯೂಯೆಂಟ್ ಇರ್ಬೋದು, ಎಷ್ಟು ಬೇಕಾದರೂ ಫಂಕ್ಷನಲ್ ಗ್ರೂಪ್ಸ್ ಇರಬೇಕು, ಏನು ಬೇಕಾದರೂ ಇರ್ಬೋದು. ಅದನ್ನು ನೀವು ರೂಲ್ಸ್ ಪ್ರಕಾರನೇ ಕ್ಯಾಟಗರೈಸ್ ಮಾಡ್ತಾ ಬರಬೇಕು. ಓಕೆ, ಗಾಟ್ ಇಟ್? 2 ಬ್ರೋಮೋ 4 ಕ್ಲೋರೋ ಪೆಂಟೇನ್ ಇಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್. ಇಲ್ಲಿ ನೋಡ್ರಿ, ನಂಬರ್ ಮತ್ತು ಅಲ್ಫಾಬೆಟನ್ನು ಸಪ್ರೇಟ್ ಮಾಡಿದ್ದೀನಿ ವಿತ್ ದ ಹೆಲ್ಪ್ ಆಫ್ ಹೈಫನ್. ಹಿಯರ್ ಆಲ್ಸೋ ಹೈಫನ್, ಹಿಯರ್ ಆಲ್ಸೋ ಹೈಫನ್ ಅಷ್ಟೇ. ಇಲ್ಲಿ ಮಾಡಿದ್ವಲ್ಲ ಅದೇ ಥರ. ಇಲ್ಲಿ ಡೈ ಯೂಸ್ ಮಾಡೋಕ್ಕೆ ಬರಲ್ಲ. ಓಕೆ, ಕೀಪ್ ಇನ್ ಮೈಂಡ್. ಡೈಕ್ಲೋರೋ ಬರೆದ್ವಿ, ಇಲ್ಲಿ ಡೈಬ್ರೋಮೋ ಡೈಕ್ಲೋರೋ ಬರಲ್ಲ. ಡೈ ಯಾವಾಗ ಬರುತ್ತೆ? ಒಂದೇ ಥರದ್ದು 2 ಇದ್ದರೆ. ಈಗ ಬ್ರೋಮೋ 2 ಇದ್ದಿದ್ರೆ ಆವಾಗ 2,4 ಡೈಬ್ರೋಮೋ. ಕ್ಲೋರೋ 2 ಇದ್ದರೆ 2,4 ಡೈಕ್ಲೋರೋ. ಬಟ್ ಇಲ್ಲಿ ಒಂದು ಬ್ರೋಮಿನ್ ಇದೆ, ಒಂದು ಕ್ಲೋರಿನ್ ಇದೆ. ಆವಾಗ 2 ಬ್ರೋಮೋ ಫಸ್ಟ್ ಬರೆದು ಆಮೇಲೆ 4 ಕ್ಲೋರೋ ಬರೆದು ಆಮೇಲೆ ಪೆಂಟೇನ್ ಅಂತ ಬರಿತೀವಿ. ಓಕೆ, ಗಾಟ್ ಇಟ್? ನೆಕ್ಸ್ಟ್ ಒನ್. ಸೊ ದಿಸ್ ಕ್ವಶನ್
looks very simple. Here you have to consider the parent chain. Selection of a correct parent chain is an important step in all these examples. ಎಲ್ಲ ಕಡೆನೂ ಅಷ್ಟೇ, ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಸ್ಟೆಪ್. ಅದನ್ನು ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ಅರ್ಧ ಕೆಲಸ ಮುಗ್ದಂಗೆ. ಓಕೆ, ನಾವು ಹಿಯರ್ ಸೊ ಯು ಹ್ಯಾವ್ ಟು ಕನ್ಸಿಡರ್ ದ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಏನು ಹೇಳಿದ್ದೆ ನಾನು, ಇಟ್ ಶುಡ್ ಬಿ ಕಂಟಿನ್ಯೂಯಸ್. ಒಂದು ಸಲ ಕಂಟಿನ್ಯೂಸ್ ಮೀನ್ಸ್ ವಾಟ್, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಹಿಂಗೆ ಹೋಗಿದ್ರಿ ಅಂತಂದರೆ ಇಲ್ಲಿ ತನಕ ಹೋಗಿ ಮತ್ತು ವಾಪಸ್ ಬರೋಂಗಿಲ್ಲ, ಒಂದೇ ಡೈರೆಕ್ಷನಲ್ಲಿ ಇರಬೇಕು, ಕಂಟಿನ್ಯೂಯಸ್. ಓಕೆ, ಸೊ ಈ ಡೈರೆಕ್ಷನಲ್ಲಿ ಬಂದರೆ you have to consider this one or this one, like that. Okay, we'll see what are the possibilities we have. 1 2 3 4 5 6 7. This is one possibility, continuous. 1 2 3 4 5 6 7. ಎರಡು possibility, 1 2 3 4 5 6 7. ಎಲ್ಲದು ಒಂದೇ ಥರ ನಂಬರ್ ಬರ್ತಾ ಇದೆ, ಎಲ್ಲ ಕಡೆಯಿಂದನೂ 7 ಕಾರ್ಬನ್ ಆಟಮ್ಸ್. ದೆನ್ ಯು ಹ್ಯಾವ್ ಟು ಕನ್ಸಿಡರ್ ದ ಸ್ಟ್ರೇಟ್ ಚೈನ್. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಸ್ಟ್ರೇಟ್ ಚೈನನ್ನು ಪೇರೆಂಟ್ ಚೈನ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಯುವರ್ ಪೇರೆಂಟ್ ಚೈನ್. ನೋ ಡೌಟ್ ಹಿಯರ್, ಪೇರೆಂಟ್ ಚೈನ್ ಆಯಿತು, ಬಿಕಾಸ್ ಆಲ್ ಆರ್ ಗಿವಿಂಗ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ದೆನ್ ಯು ಹ್ಯಾವ್ ಟು ಗಿವ್ ನಂಬರಿಂಗ್. ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಇಂಪಾರ್ಟೆಂಟ್, ನಂಬರ್ ಕೊಡೋದು. ನಂಬರ್ ಹೆಂಗೆ ಕೊಡಬೇಕು, ಆ್ಯಸ್ ಐ ಸೆಡ್ ಇಲ್ಲೆಲ್ಲ ಡಿಸ್ಕಸ್ ಮಾಡ್ತಾನೆ ಬಂದಿದ್ದೀವಿ. ಲೋವೆಸ್ಟ್ ನಂಬರ್ ಶುಡ್ ಬಿ ಗಿವನ್ ಟು ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಈಗ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಯಾವುದು, ಸೊ ದಿಸ್ ಈಸ್ ವಿಚ್ ಈಸ್ ಲೈಯಿಂಗ್ ಔಟ್ಸೈಡ್ ದ ಪೇರೆಂಟ್ ಚೈನ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಇಲ್ಲೊಂದು ಔಟ್ಸೈಡ್ ಇದೆ, ಇಲ್ಲೊಂದು ಔಟ್ಸೈಡ್ ಇದೆ. ಓಕೆ, ಆ್ಯಂಡ್ ರಿಮೆಂಬರ್ ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್ ಹಿಯರ್. ಇದ್ರೊಳಗಡೆ ನೋಡಿ 1 2, ಇಲ್ಲಿ 1 ಅಂದರೆ 1 ಕಾರ್ಬನ್ ಅಷ್ಟೇ ಇದೆ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಮಿಥೈಲ್ ಅಂತ ಅರ್ಥ. ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, CH3 ಗ್ರೂಪ್ ಇದೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ 2 ಕಾರ್ಬನ್ ಆಟಮ್ಸ್ ಆರ್ ದೇರ್ ಮೀನ್ಸ್ ಇಟ್ ಇಸ್ ಆಲ್ಸೋ ಅಲ್ಕೈಲ್ ಗ್ರೂಪ್ ವಿಚ್ ಇಸ್ ನಥಿಂಗ್ ಬಟ್ ಇಥೈಲ್. ಈತ್ ರೆಫರ್ಸ್ ಟು 2 ಇಥೈಲ್ ಗ್ರೂಪ್ ಇದೆ. ಸೊ ಮಿಥೈಲ್ ಇಥೈಲ್. ಅಗೇನ್ ಯು ಶುಡ್ ಫಾಲೋ ದಿಸ್ ಆರ್ಡರ್. ಈ ರೂಲನ್ನು ಫಾಲೋ ಮಾಡಬೇಕು. ಈ ರೂಲಲ್ಲಿ ಏನು ಮಾಡಿದ್ವಿ ನಾವು, ಬ್ರೋಮಿನ್ ವಿಚ್ ಕಮ್ಸ್ ಫಸ್ಟ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ವಾಸ್ ಗಿವನ್ ವಿತ್ ದ ಸ್ಮಾಲೆಸ್ಟ್ ನಂಬರ್. ಕರೆಕ್ಟ್, ಇಲ್ಲೂ ಅದೇ ಥರ ಮಾಡಬೇಕು. ಇಥೈಲ್, ದಿಸ್ ಇಸ್ ಇಥೈಲ್, ನಾನು ಬರೀತೇನೆ ನೋಡಿರಿ. ಓಕೆ, ದಿಸ್ ಒನ್ ಈಸ್ ಇಥೈಲ್ ಗ್ರೂಪ್, ದಿಸ್ ಒನ್ ಈಸ್ ಮಿಥೈಲ್ ಗ್ರೂಪ್. ಮಿಥೈಲ್ ಸ್ಟಾರ್ಟ್ಸ್ ವಿತ್ M, ಇಥೈಲ್ ಸ್ಟಾರ್ಟ್ಸ್ ವಿತ್ E. ಸೊ ಯಾವುದು ಫಸ್ಟು, ಎಸ್, ಇಥೈಲ್ ಇಸ್ ಫಸ್ಟ್. ಸೊ ಇಥೈಲ್ಗೆ ಕಡಿಮೆ ನಂಬರನ್ನು ಕೊಡಬೇಕು. ಸೊ ಯು ಶುಡ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಕಾರ್ಬನ್. 1 2 3 4 5 6 7. ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ 1 2 3 4 5 ಬರ್ತಾ ಇದೆ, ಈ ಕಡೆಯಿಂದ ಮಾಡಿದ್ರೆ 3 ಬರ್ತಾ ಇದೆ. ಸೊ ದಿಸ್ ನಂಬರಿಂಗ್ ಈಸ್ ಕರೆಕ್ಟ್. ಆ್ಯಂಡ್ ವೈಲ್ ರೈಟಿಂಗ್ ಆಲ್ಸೋ ಯು ಶುಡ್ ಫಾಲೋ ದ ಸೇಮ್ ಆರ್ಡರ್. ಏನು ಬರೀತೀರಾ ಈಗ, ನೇಮ್ 3 ಇಥೈಲ್, 3 ಹೈಫನ್ ಇಥೈಲ್, 3 ಇಥೈಲ್ ಆಗೋಯ್ತು. ಆಮೇಲೆ ಹೈಫನ್ 6 ಮಿಥೈಲ್, 6 ಮಿಥೈಲ್. How many carbon atoms? 7 carbon atoms. 7 carbon atoms means that is hept. Hept is your root word, ANE. 3 ethyl 6 methyl heptane is the nomenclature for this compound. ಅಷ್ಟೇ. ಓಕೆ, ಸೊ ಇದೇ ಥರ ಇದಕ್ಕೂ ಅಪ್ಲೈ ಮಾಡ್ಬೋದು ನಾವು. ಇದನ್ನು ಮಾಡಿ ತೋರಿಸ್ತೇನೆ ನೋಡಿರಿ. 1 2 3 4 5 6 7. ಒನ್ ಪಾಸಿಬಿಲಿಟಿ. 1 2 3 4 5 6. ಎರಡು ಪಾಸಿಬಿಲಿಟಿ. ಮೂರನೇದು 1 2 3 4 5 6 7 8. ಯಾವ ಚೂಸ್ ಮಾಡ್ತೀರಾ? ವೆರಿ ಗುಡ್, ದಿಸ್ ಒನ್. ನೋ ಡೌಟ್ ಲಾಂಗೆಸ್ಟ್ ಚೈನ್ ವಿಲ್ ಬಿ ಯುವರ್ ಪೇರೆಂಟ್ ಚೈನ್. ಆವಾಗ ಇದು ಸಬ್ಸ್ಟಿಟ್ಯೂಯೆಂಟ್ ಆಯಿತು. ಹೌ ಮೆನಿ ಕಾರ್ಬನ್ಸ್, 1 ಕಾರ್ಬನ್ 2 ಕಾರ್ಬನ್. ಆವಾಗ ಇಥೈಲ್ ಗ್ರೂಪ್ ಆಯಿತು. ಅಗೇನ್ ನಂಬರಿಂಗ್ ಶುಡ್ ಬಿ 1 2 3 4 1 2 3 4 5. ಯಾವ್ದು ಚೂಸ್ ಮಾಡ್ತೀರಾ? ಕರೆಕ್ಟ್, 1 2 3 4 5 6 7 8. ನೀವು ನನ್ನ ಜೊತೆ ಮಾಡ್ತಾ ಇದ್ದೀರಾ ಅಂತಂದರೆ ಯು ಶುಡ್ ಬಿ ಗಿವಿಂಗ್ 4 ನಂಬರ್ ಟು ದಿಸ್ ಕಾರ್ಬನ್ ಓನ್ಲಿ. ಕರೆಕ್ಟ್. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ನಾವು? ಸೊ ಇದನ್ನು ಬರೆದ್ರೆ 4 ಹೈಫನ್ ಇಥೈಲ್. 4th ಕಾರ್ಬನಿಗೆ ಇಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಯಾವುದು ಪೇರೆಂಟ್ ಚೈನ್? 8 ಕಾರ್ಬನ್ ಆಟಮ್, ಆಕ್ಟ್. ಏನು ಸಿಂಪಲ್, ಮುಗಿದೋಯ್ತು. ಆಕ್ಟೇನ್, 4 ಇಥೈಲ್ octane is the name of this compound. Okay, this is all about nomenclature of alkanes. Alkanes containing only single bond or sigma bond. Sigma bonds ಅಷ್ಟೇ ಇದೆ. ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಬಂದರೆ ಒಂದು ಸ್ವಲ್ಪ ಮಾಡಿಫಿಕೇಷನ್ ಆಗುತ್ತೆ. ಓಕೆ, ಉಳಿದಿದ್ದೆಲ್ಲದು ಸೇಮ್. ಡಬಲ್ ಬಾಂಡ್ ಟ್ರಿಪಲ್ ಬಾಂಡಲ್ಲೂ ಕೂಡ ನಾವು ಇದೇ ಎಲ್ಲ ರೂಲ್ಸನ್ನು ಫಾಲೋ ಮಾಡ್ತೀವಿ. ಲೋವೆಸ್ಟ್ ನಂಬರ್, ಸಮ್ ರೂಲ್, ಲೊಕೆಂಟ್ ರೂಲ್, ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಅಬೌಟ್ nomenclature of alkanes, IUPAC system of nomenclature. Okay, I hope you understood these concepts. If so, you can answer this one and also this one. Okay, 4th ಮತ್ತು 8th ಕ್ವಶನ್ನ ಹಾಗೆ ಬಿಟ್ಟಿದ್ದೀನಿ. ಅದನ್ನು try to answer them. If you get the right answer, comment down below. If this video is useful to you, make sure to subscribe to our channel and share this video with the needed ones. Thanks for watching.